ಈ ಹಾಡಿನ ಬಗ್ಗೆ. ಹಾಗೆ ಅಲ್ಲಿ ಯೂಸ್ ಮಾಡಿರೋ ಪ್ರಾಪರ್ಟೀಸ್ ಎಲ್ಲ ರಿಯಲ್ ಪ್ರಾಪರ್ಟೀಸ್, ಜೀಪು, ಕಾರು ಎಲ್ಲ. ಅದ್ರ ಮೇಲೆ ನಮ್ಮ ಧ್ರುವ ಸರ್ಜಾವ್ರನ್ನ ನಿಲ್ಸಿದ್ರಾ? ಹೇಳಿ ನಿಮ್ಮ ಎಕ್ಸ್ಪೀರಿಯನ್ಸ್ನ. ಎಲ್ರಿಗೂ ನಮಸ್ಕಾರ. ಇದರಲ್ಲಿ ನಮ್ಮದು ಮೊದಲನೇದಾಗಿ ಪ್ರೇಮ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರೇಮ್ ಸರ್ ಜೊತೆ ವರ್ಕ್ ಮಾಡಬೇಕು ಅಂದರೆ ಕತೆ ಜೊತೆಗೆ ಇನ್ವಾಲ್ವ್ ಆಗಬೇಕು. ಅಲ್ಲಿಂದ ನಾನು ಅಷ್ಟು ಪಾಠ ಕಲ್ತಿದ್ದೀನಿ ಪ್ರೇಮ್ ಸರಿಂದ. ಇದು ಮುಂಚೆ ಡಾನ್ಸರ್ ಆಗಿದ್ದಾಗ ಜೋಗಿಯಿಂದನೂ ಸರ್ ಜೊತೆ ವರ್ಕ್ ಮಾಡ್ತಿದ್ದೆ. ಆವಾಗ ಡ್ಯಾನ್ಸರಾಗಿ ಹಿಂದೆ ಎಲ್ಲೋ ಇದ್ಬಿಡ್ತಿದ್ದೆ. ಏಕಲವ್ಯದಲ್ಲಿ ಚಾನ್ಸ್ ಕೊಟ್ಟರು. ಅಲ್ಲಿ ಅವ್ರದ್ದು ಯಾವ ಥರ ಇರುತ್ತೆ ಅಂತ ಕಾನ್ಸೆಪ್ಟ್ಸ್ ಎಲ್ಲ ತಿಳ್ಕೊಂಡು ಅದನ್ನು ವರ್ಕ್ ಮಾಡಿದೆ. ನಾನು ತುಂಬ ಥ್ಯಾಂಕ್ಸ್ ಸರ್ ಪ್ರೇಮ್ ಸರ್, ಇದೊಂದು ಚಾನ್ಸ್ ಕೊಟ್ಟಿದ್ದಾರೆ. ಹಾಗೆ ರಕ್ಷಿತಾ ಮೇಡಮ್ ಕೂಡ ಯಾವಾಗಲೂ ಒಬ್ರಿಗೆ ಪ್ರೋತ್ಸಾಹ ಮಾಡೋದಲ್ಲಿ ಮೇಡಮ್ ನಂಗೆ ತುಂಬ ಇಷ್ಟ. ಯಾವಾಗಲೂ ಮಾಡ್ತೀಯ ಅಂತ ಮಾಡಿಸ್ತಾರೆ. ಹಾಗೆ ಈಗ ಸಾಂಗ್ ಅಂತ ಸ್ಟಾರ್ಟ್ ಮಾಡಿದಾಗ ನನಗೆ ಎಷ್ಟು ಜನ ಬೇಕು ಅಂದರು ಸರ್ ಒಂದು 100-500 ಜನ ಬೇಕು ಅಂತೆ. ಓಕೆ ಅಂದರು. ಪ್ರೇಮ್ ಸರ್, ಸುಪ್ರೀತ್ ಸರ್ ಇದು ಬಂದು ಹೇಳಿದೆ ಈ ಥರ ಅಂತ. ಓಕೆ ಮಾಡಿ ಅಂತಂದರು. ತುಂಬ ಸಪೋರ್ಟಿವ್ ಇದೆ ಸರ್. KVN ಸರ್ ಜೊತೆ ಮುಂಚೆ ಸಖತ್ ಅಂತ ಒಂದು ಮಾಡಿದ್ದೆ, ಈಗ ಇದನ್ನು ಮಾಡಿದೆ. ತುಂಬ ಏನೇ ಕೇಳಿದ್ರು ಇಲ್ಲ ಅಂದಿರ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ಸ್ ಸುಪ್ರೀತ್ ಸರ್. ಹಾಗೆ ನಮ್ಮ ಮ್ಯೂಸಿಕ್, ನಮ್ಮ ಅರ್ಜುನ್ ಜನ್ಯ ಸರ್ ಮ್ಯೂಸಿಕ್ ಕೇಳಿದ ತಕ್ಷಣ, ಸಾಂಗ್ ಕೇಳಿದ ತಕ್ಷಣ ತುಂಬ ಖುಷಿ ಆಯಿತು. ಇದೊಂದು ದಿ ಬೆಸ್ಟ್ ಆಗುತ್ತೆ ಅಂತಲೇ ಒಂದಷ್ಟು ವರ್ಕ್ ಮಾಡಿದ್ವಿ. ಧ್ರುವ ಸರ್ ಅವ್ರ ಡೆಡಿಕೇಶನ್ನು ನಂಗೆ ತುಂಬ ಇಷ್ಟ. ಅದ್ದೂರಿಂದನೂ ಕೆಲಸ ಮಾಡ್ತಾಯಿದ್ವಿ. ಅವ್ರು ಏನೇ ಅಂದರೂ ಏನೂ ಇಲ್ಲ ಅಂತಲ್ಲ, ನನ್ನ ಹತ್ರನೇ ಒಂದು 100 ಸರಿ ಅಷ್ಟೆಂಟ್ ಇದ್ರು ಬೇಡ, ನೀವೇ ಬಂದು ನಿಂತ ಕರ್ಕೊಂಬಂದು 100 ಸರಿ ಡ್ಯಾನ್ಸ್ ಮಾಡಿಸಿ ಅದು ಮಾಡಿಸ್ತಾರೆ. ತುಂಬ ಇಷ್ಟ ಅವ್ರ ಸ್ಟೈಲು ಇದೆಲ್ಲನೂ ಅಷ್ಟೇ. ಹಾಗೆ ಗ್ರೀಷ್ಮ ಅವರು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಮೋಹನ್ ಸರ್ ತುಂಬ ಚೆನ್ನಾಗಿ ಸೆಟ್ ಆಗಿಬಿಟ್ಟಿದ್ದಾರೆ. ಇನ್ನೇನು ಹೇಳೋದು, ಇಲ್ಲಿರೋರೆಲ್ಲ ಕಲೆಗಾರರು ದಾಖಲೆಗಾಗಿ ಕಾಯ್ತಾ ಇದ್ದೀವಿ. ಥ್ಯಾಂಕ್ ಯು ವೆರಿ ಮಚ್. ಜೈ ಆಂಜನೇಯ. ಹಾಡಿನ ಬಗ್ಗೆ ಹಾಗೆ ನೀವು ಹಾಕಿರುವಂತಹ ಸೆಟ್ ಬಗ್ಗೆ ನಮ್ಮ ಜೊತೆ 4 ಮಾತುಗಳು. ಇಲ್ಲಿ ನೆರೆದಿರತಕ್ಕಂಥ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಈ ಚಿತ್ರದಲ್ಲಿ ವಿಶೇಷತೆ ಏನಂದರೆ, ನನ್ನ ಕಲಾ ನಿರ್ದೇಶನದಲ್ಲಿ ಒಂದು 1970ಸ್ಗೆ ಹೋಲುವಂಥ ಒಂದು ಆ ಬೆಂಗಳೂರನ್ನ ಕ್ರಿಯೇಟ್ ಮಾಡಿಸಿದ್ದಾರೆ ನಮ್ಮ ಪ್ರೇಮ್ ಸರ್. ಅದನ್ನು ಆ್ಯಕ್ಚುಲಿ 1970s ಬೆಂಗಳೂರು ಕ್ರಿಯೇಟ್ ಮಾಡೋಣ ಅಂತ ಹೇಳಿದ್ರೆ ಓಕೆ, ಯಾವ ಥರ ಏನು ಅಂತ ನಾವೇನೋ ಒಂದು ನಾರ್ಮಲ್ ಒಂದು ಸ್ಕೇಲಲ್ಲಿ ಇರುತ್ತೆ ಅಂದ್ಕೊಂಡು ಹೋದೆ. ಸರಿ, ಅಲ್ಲಿ ಹೋದಾಗ ಅವರ ಕ್ರಿಯೇಟಿವಿಟಿಗೆ ಇದಕ್ಕೆ ಅದು ಖಂಡಿತ ಇದು ಈ ಪ್ರಮಾಣದಲ್ಲಿ ಮಾಡೋದಕ್ಕೆ ಎಷ್ಟು ಸಾಧ್ಯತೆ ಇದೆ ಅನ್ನೋದಕ್ಕೆ ಯೋಚನೆ ಮಾಡೋದಕ್ಕೆ 2 ದಿನ ಆಯಿತು. ಸರಿ ಅಂದ್ಬಿಟ್ಟು ಎಲ್ಲ ಆದಮೇಲೆ ಟೋಟಲಿ ಇವ್ರಿಗೆಲ್ಲ ಒಂದು ಗ್ರಾಫ್ ಮಾಡಿ ಕೊಟ್ಟಾದಮೇಲೆ ಪ್ರೇಮ್ ಸರ್ ಕೇಳಿದ್ರು, ಇದನ್ನು ಎಷ್ಟು ಟೈಮ್ ಬೇಕಾಗತ್ತೆ, ಎಷ್ಟು ಜಾಗ ಬೇಕಾಗತ್ತೆ ಅಂತ. ಸುಮಾರು ಒಂದು 18 acres ಜಾಗ ಬೇಕಿತ್ತು. ಆವಾಗ ನಮ್ಮ ಉದಯ್ ಮೆಹ್ತಾ ಸರ್ ಅವರ ಪರಿಚಯ ಇರೋ ಒಂದು ಜಾಗದಲ್ಲಿ ಇದನ್ನು ಸೆಟ್ನ ಸ್ಟಾರ್ಟ್ ಮಾಡ್ತೀವಿ. ಆ ಸೆಟ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಆ್ಯಕ್ಚುಲಿ ಒಂದು ಟೌನ್ ಹಾಲ್ ಮುಂದೆ ಎಪಿಸೋಡ್ಸು ಸಾಕಷ್ಟಿದೆ. ಅದು ಯಾಕಂದರೆ ಇಡೀ ಸಿಟಿ ಮಾರ್ಕೆಟಲ್ಲಿ ನಡೆಯುವಂಥ ಒಂದು ಘಟನೆ. ಅಲ್ಲಿ ಏನಂದರೆ ಒಂದು ತಿಗಳ್ರಪಾಳ್ಯ ಅಂತಿದೆ. ತಿಗಳ್ರಪಾಳ್ಯದಲ್ಲಿ ಧರ್ಮರಾಯ ಟೆಂಪಲ್ ಇದೆ, ಗರ್ಡಿ ರೂಮ್ ಇದೆ, ಆಮೇಲೆ ಟೌನ್ ಹಾಲ್ ಇದೆ, ಸಿಟಿ ಮಾರ್ಕೆಟ್ ಇದೆ. ಇಷ್ಟೂ ಏರಿಯಾನು 18 ಎಕರೆನಲ್ಲಿ ನಾನು ಕ್ರಿಯೇಟ್ ಮಾಡಬೇಕಾಗಿ ಬಂತು. ಸರಿ, ಕ್ರಿಯೇಟ್ ಮಾಡಬೇಕಾಗಿ ಬಂದಾಗ ಅದ್ರ ಬಜೆಟ್ ಕೇಳಿ ಫಸ್ಟ್ ಎಲ್ಲ ದಂಗಾಗ್ತಾರೆ ಅಂದ್ಕೊಂಡಿದ್ದೆ. ಬಟ್ ಸುಪ್ರೀತ್ ಸರ್ ಅದಕ್ಕೆ ಯೋಚನೆ ಮಾಡಲಿಲ್ಲ. ಸರ್, ಲೆವೆಲ್ ಬೆಸ್ಟ್ ಮಾಡಿ ಸರ್, ನಾನಿದ್ದೀನಿ ಅಂದರು. ಜೊತೆಗೆ KVN ಸರ್ ಅಷ್ಟೇ ಪ್ರೋತ್ಸಾಹ ಕೊಟ್ಟರು. ಸರಿ, ಇದನ್ನು ಸೆಟ್ನ ಸ್ಟಾರ್ಟ್ ಮಾಡಬೇಕಾದ್ರೆ ಟೌನ್ ಹಾಲ್ನ ಮಾಡಬೇಕು. ಆ್ಯಕ್ಚುಲಿ ಟೌನ್ ಹಾಲ್ ಅಂತೇಳಿದ್ರೆ ಅದು ಇಡೀ ನಮ್ಮ ಕರ್ನಾಟಕದಲ್ಲಿ ಅದೊಂದು ಒಳ್ಳೆ ಎಲ್ಲರಿಗೂ ಚಿರಪರಿಚಿತ ಬಿಲ್ಡಿಂಗು. ಆ ಬಿಲ್ಡಿಂಗ್ನ ಕ್ರಿಯೇಟ್ ಮಾಡಬೇಕು ಅಂತೇಳಿದ್ರೆ ಆ್ಯಸ್ ಇಟ್ ಈಸ್ ಮಾಡಬೇಕು. ನಾವೇನಾದ್ರು ರೆಪ್ಲಿಕಾ ಮಾಡೋಕ್ಕೆ ಹೋಗಿ ಏನಾದ್ರು ಒಂಚೂರು ಹಾಳು ಮಾಡಿದ್ರು ಅದು ಎಲ್ಲರಿಗೂ ಗೊತ್ತಾಗೋದು ಇದು ಟೌನ್ ಹಾಲ ಅಂತ. ಅದಕ್ಕೆ ನಾವೇನು ಮಾಡಿದ್ವಿ, ಸುಮಾರು 1 ವಾರಗಳ ಬಿಫೋರು ನಮ್ಮ ಪ್ರೇಮ್ ಸರ್ಗೆ ಹೇಳಿ ಪರ್ಮಿಷನ್ ಹಾಕಿಸಿ ನಮ್ಮ ಮ್ಯಾನೇಜರ್ಗಳ ಜೊತೆ, ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಜೊತೆ ಟೌನ್ ಹೋಗ್ತೀವಿ. ಟೌನ್ ಹಾಲ್ಗೆ ಹೋಗಿ ಟೌನ್ ಹಾಲ್ ಮೇಲೆ ಪರ್ಮಿಷನ್ ಹಾಕಿ ಟೌನ್ ಹಾಲ್ ಮೇಲೆ ಹತ್ತಿ ಈಚ್ ಆ್ಯಂಡ್ ಎವ್ರಿಥಿಂಗ್ ಕಾರ್ನರ್ ಟು ಕಾರ್ನರು, ಸ್ಕೇಲ್ ಟು ಸ್ಕೇಲ್ ಮೆಷರ್ ಮಾಡ್ತೀವಿ. ಆ ಮೆಷರ್ ತೊಗೊಂಡು ಬಂದು ಎಲ್ಲ ತೊಗೊಂಡು ರೆಡಿ ಆಗುತ್ತೆ ಸೆಟ್ಟು. ಆ ರೆಡಿ ಆಗೋದ್ರಲ್ಲಿ ಏನು, ಟೌನ್ ಹಾಲ್ ಸರ್ಕಲ್ಲು ಇನ್ಕ್ಲೂಡಿಂಗ್ ಆಪೋಸಿಟ್ ಮೈಸೂರು ಶುಗರ್ ಬಿಲ್ಡಿಂಗು, ಶಿವಾಜಿ ಟಾಕೀಸು, ಮೈಸೂರು ಬ್ಯಾಂಕು, ಇಷ್ಟೂ ಸರ್ಕಲ್ ಕ್ರಿಯೇಟ್ ಆಗ್ತದೆ ಒಂದು ಸೈಡು. ಇನ್ನೊಂದು ಸೈಡು ಸೇಮ್ ಕೃಷ್ಣರಾಜೇಂದ್ರ ಮಾರ್ಕೆಟು 1970 ಹಿಂಗಿತ್ತು, ಅದನ್ನು ಕ್ರಿಯೇಟ್ ಮಾಡ್ತೀವಿ. ಎಲ್ಲ ರೆಡಿ ಆಗ್ತಾ ಹೆಂಗಾಗೋಯ್ತು ಅಂದರೆ ಎಲ್ಲರಿಗೂ ಒಂದು ಸಖತ್ತು ಖುಷಿ ಆಯಿತು. ಪ್ರೇಮ್ ಸರ್ ಅಂತ ಹೇಳ್ಬಿಟ್ರು, ನಾನು ಏನೇನೋ ಅಂದ್ಕೊಂಡಿದ್ದೆ ಇದರಲ್ಲಿ ನಾನು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಮಾಡ್ತೀನಿ ಅಂತೇಳಿ ನನಗೆ ನಿಜವಾಗ್ಲೂ ತುಂಬ ಖುಷಿ ಆಯಿತು. ಕೊನೆಗೆ ಆ ಟೌನ್ ಹಾಲು ಮತ್ತು ಕೃಷ್ಣರಾಜೇಂದ್ರ ಮಾರ್ಕೆಟ್ ಯಾವ ಥರ ಇತ್ತು ಅಂತ ಹೇಳಿದ್ರೆ, ನಿಮಗೆ ಆ ಟೌನ್ ಹಾಲು ಒರಿಜಿನಲ್ ಟೌನ್ ಹಾಲಲ್ಲಿ ಅದೇ ಕಾಸ್ಟ್ಯೂಮಲ್ಲಿ ನೀವು ಫೋಟೋ ತೆಗೆಸ್ಕೊಂಡು ಬಂದು, ನಾನು ಹಾಕಿರೋ ಸೆಟ್ ಹತ್ರ ಒಂದು ಫೋಟೋ ತೆಗೆಸ್ಕೊಂಡು ಬಂದು 2 ಕೊಲಾಜ್ ಮಾಡಿದ್ರೆ ನಿಮ್ಗೆ ಒರಿಜಿನಲ್ ಯಾವುದೋ ಒಂದು ಗೊತ್ತಾಗ್ತಾ ಇರಲಿಲ್ಲ. ಅಷ್ಟು ಕೂಲಂಕುಷವಾಗಿ ನಿಂತು ಇವರೆಲ್ಲ ಬೆನ್ನೆಲುಬಾಗಿ ನಿಂತು ನನಗೇನಂದ್ರೆ ಹಗಲು ರಾತ್ರಿ ಮಾಡಿಕೊಟ್ರು. ಈವನ್ ನಾನು ಹೇಳ್ತಾ ಇರೋದು ಹೈಟು, ವಿಡ್ತು, ಡೆಪ್ತು, ಟೆಕ್ಸ್ಚರು, ಟೋನು
ಎಲ್ಲ ಈಚ್ ಆ್ಯಂಡ್ ಎವ್ರಿಥಿಂಗ್. ನಾನು ನಿಜವಾಗ್ಲೂ ಹೇಳ್ತೀನಿ, ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ನನಗೆ ಈ ಥರದ್ದೊಂದು ಇಲ್ಲಿವರೆಗೂ ಸಾಕಷ್ಟು ಸಾಂಗ್ಗಳಿಗೆ ದೊಡ್ಡ ದೊಡ್ಡ ಸೆಟ್ಗಳು ಹಾಕಿದ್ದೀನಿ, ಮಾಡ್ರನ್ ಸೆಟ್ಸ್ ಹಾಕಿದ್ದೀನಿ, ಓಲ್ಡ್ ಸೆಟ್ಸ್ ಹಾಕಿದ್ದೀನಿ, ಎಲ್ಲ ಹಾಕಿದ್ದೀನಿ. ಆದರೆ ನಾನು ಹುಟ್ಟಿರೋಂಥ ಬೆಂಗಳೂರು ಸೆಟ್ನೇ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದಾಗ ರಿಯಲಿ ನನಗೆ ತುಂಬಾ ಖುಷಿ ಕೊಡ್ತು. ಆಮೇಲೆ ಎಕ್ಸ್ಟ್ರಾರ್ಡ್ನರಿ ಇದೆ. ಕಬ್ಬನ್ಪೇಟೆ ರೋಡ್ಗಳು ಕ್ರಿಯೇಟ್ ಮಾಡಿದ್ದೀನಿ, ಚಿಕ್ಕಪೇಟೆ ರೋಡ್ಗಳು ಕ್ರಿಯೇಟ್ ಮಾಡಿದ್ದೀನಿ, ಧರ್ಮರಾಯ ಟೆಂಪಲ್ಲು, ಆ ತಿಗಳ್ರಪೇಟೆ, ಆಮೇಲೆ ಗರ್ಡಿ ರೂಮು, ಎಂಟೇರ್ ಇದು. ಅಲ್ಲೇನಾದರೂ ಈಗ ನಾವು ಈಗಲೂ ಆ ಸೆಟ್ಟಲ್ಲಿ ಓಡಾಡ್ತಿರೋ ನಮಗೇನೆ ಖುಷಿ ಅನಿಸುತ್ತೆ. ಈ ಥರ ಒಂದು ಅತ್ಯದ್ಭುತವಾದ ಒಂದು ಸೆಟ್ನ ಕ್ರಿಯೇಟ್ ಮಾಡಿಕೊಡೋಕ್ಕೆ ಕಾರಣರಾದಂಥ ನಮ್ಮ ಪ್ರೇಮ್ ಸರ್ಗೆ ನಿಜವಲ್ಲೂ ನಾನು ಚಿರಋಣಿಯಾಗಿರಬೇಕು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.